ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಬಾಗಲಕೋಟೆ ದಶಕಗಳ ಕಾಲದ ನಿರಂತರ ಹೋರಾಟ, ಬೀದಿಗೆ ಬಂದು ಮಾಡಿದ ಬೂಟ್ ಪಾಲಿಶ್ ಚಳುವಳಿ, ರಾಜಕೀಯ ಪಿತೂರಿಗಳು ಹಾಗೂ ಅಡೆತಡೆಗಳನ್ನು ಮೆಟ್ಟಿ ನಿಂತ ಬಾಗಲಕೋಟೆ ಜನರ ದೀರ್ಘಕಾಲದ ಕನಸು ಈಗ ನನಸಾಗುವ ಹಾದಿಯಲ್ಲಿದೆ. ನಾಳೆ ಮಾರ್ಚ್ 14ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೆಡಿಕಲ್ ಕಾಲೇಜಿನ ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದಾರೆ. ಈ ಐತಿಹಾಸಿಕ ಕ್ಷಣದಲ್ಲಿ ಈ ಹೋರಾಟದ ಮುಂಚೂಣಿ ನಾಯಕ, ಅಂದಿನ ಕರ್ನಾಟಕ ರಕ್ಷಣಾ ವೇದಿಕೆ ಆತ್ಮಾರಾಮ್ ನೀಲ್ನಾಯಕ್ ಅವರ ಜೊತೆ ಮಾತನಾಡಿ ಬೂಟ್ ಪಾಲಿಶ್ ಚಳುವಳಿ ಬಗ್ಗೆ ನಡೆದಿರುವ ಘಟನೆ. ಈ 12 ವರ್ಷಗಳಲ್ಲಿ ಹೋರಾಟಗಾರರು ನಡೆಸಿದ ಚಳುವಳಿಗಳು ಒಂದೆರಡಲ್ಲ. 2018ರ ಅವಧಿಯಲ್ಲಿ ಮೆಡಿಕಲ್ ಕಾಲೇಜು ಹೋರಾಟ ತೀವ್ರಗೊಂಡಾಗ ಕರವೇ ವತಿಯಿಂದ ಬೂಟ್ ಪಾಲಿಶ್ ಅಭಿಯಾನ ನಡೆಸಲಾಯಿತು. ನಾವು ಬೂಟ್ ಪಾಲಿಶ್ ಮಾಡಿ ಹಣ ಸಂಗ್ರಹಿಸುತ್ತಿದ್ದಾಗ ಚರಂತಿಮಠ್ ಅವರು ನನ್ನನ್ನು ಅಪಹಾಸ್ಯ ಮಾಡಿದ್ದರು. ಜಿಲ್ಲಾದ್ಯಂತ ಬೂಟ್ ಪಾಲಿಶ್ ಮಾಡು, ಇನ್ನು ಹಣ ಸಂಗ್ರಹವಾಗುತ್ತದೆ ಎಂದು ವ್ಯಂಗ್ಯವಾಡಿದ್ದರು. ಅವರ ಈ ವ್ಯಂಗ್ಯವನ್ನೇ ಸವಾಲವಾಗಿ ಸ್ವೀಕರಿಸಿದ ನಾವು ಜಿಲ್ಲಾದ್ಯಂತ ಬೂಟ್ ಪಾಲಿಶ್ ಮಾಡಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆವು. ಈ ಹೋರಾಟ ಮನವಿ ಮುಖಾಂತರ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಸರ್ಕಾರಕ್ಕೆ ಮೆಡಿಕಲ್ ಕಾಲೇಜ್ ಹೋರಾಟ ಮಾಡ್ಬೇಕಂತ ಹೇಳಿ ನಾವು ಮನವಿ ಕೊಟ್ಟಿದ್ ನೋಡಿದ್ರೆ ಸುಮಾರು ಮನವಿಯನ್ನು ಕೊಟ್ಟಿವಿ ಸರ್. ಆ ಮನವಿ ಪತ್ರನ ಒಂದು 4-5 kg ಹಾಕಿರ್ಬೇಕು ಸರ್. ಅಷ್ಟು ಮನವಿ ಕೊಟ್ಟಿವಿ ಸರ್. ವಿಭಿನ್ನ ರೀತಿಯಲ್ಲಿ ಚಳವಳಿ ಮಾಡಿದ್ವಿ ಸರ್. ಇದು ವಿಭಿನ್ನ ರೀತಿಯಲ್ಲಿ ಚಳವಳಿಗೆ ಮಾಡಿದಾಗ ಲಾಸ್ಟಿಗೆ ರಮೇಶಣ್ಣ ಬದ್ನೂರ್ ಅವ್ರು ನೋಡು, ಇನ್ನ ಸರ್ಕಾರಕ್ಕೆ ಒತ್ತಾಯ ಹಾಕಕ್ಕ ನಿಮ್ಮಲ್ಲಿ ಏನಾರು ವಿಭಿನ್ನ ಚಳವಳಿ ಇದ್ರೆ ನೀವು ಎಲ್ಲಾರು ಮಾಡ್ಕೋರಿ ಅಂತ ಹೇಳಿ ನಮ್ಗೊಂದು ಅವಕಾಶ ಕೊಟ್ಟರು. ಅವಾಗ ಚರ್ಚೆ ಮಾಡಿದಾಗ ನಾನು ಅಂದೆ, ಇಲ್ಲ ನಾನಂತರೂ ಬೂಟ್ ಪಾಲಿಶ್ ಮಾಡ್ತೀನಿ ಅಂತಂದಾಗ ಅವಾಗ ಏನಾಗ್ಬಿಡ್ತು, ಇಲ್ಲ ಇದು ಸಂಘಟನೆಗೆ ಮತ್ತೊಬ್ರು ಬೂಟ್ ಪಾಲಿಶ್ ಮಾಡಿದ್ರೆ ಸಂಘಟನೆಗೆ ಅಸಹ್ಯ ಆಗುತ್ತೆ ಅಂತೇಳಿ ನಮ್ಮಲ್ಲೇ ಕೆಲವೊಂದು ಜನ ವಿರೋಧ ಮಾಡಿದ್ರು. ಅವಾಗ ರಮೇಶಣ್ಣ ಬದ್ನೂರ್ ಅವ್ರು ಏನಂದ್ರೆ, ಇಲ್ಲ ಅವನ್ ವೈಯಕ್ತಿಕ ಬದುಕು ಅವ ಏನಾರೇ ಮಾಡ್ಲಿ ಅಂತ, ಅವನ್ ಹೋರಾಟ ಅವ್ ಮಾಡ್ಲಿ ಅಂತ. ಅವಾಗ ನಾನು DC ಆಫೀಸ್ ಮುಂದೆ ನಮ್ಮ ಆಗಿನ ಬದಾಮಿ ತಾಲೂಕಾ ಅಧ್ಯಕ್ಷರಾದಂತ ಡೋಂಗ್ರಿ ನಾನು ಹೋಗಿ ಬೂಟ್ ಪಾಲಿಶ್, ಡೋಂಗ್ರಿ ನಾನು ಅಂಬಿಗೇರ್ ಬಸಣ್ಣ ಬಾಗಲಕೋಟ್ ತಾಲೂಕಾ ಅಧ್ಯಕ್ಷರು, ಬದಾಮಿ ತಾಲೂಕಾ ಅಧ್ಯಕ್ಷರು ಅಂಬಿಗೇರ್ ಬಸವರು, ನಾವು ಡೋಂಗ್ರಿ ಅವ್ರು ಕುಂತೀವಿ. ಅವಾಗ ಕುಂತಾಗ ತಾವು ಪತ್ರಕರ್ತರೆಲ್ಲ ಬಂದ್ರಿ. ಬರೋಣ ನಾವು ಒಂದೆರಡು ತಹಸೀಲ್ದಾರ್ ಅವ್ರಿಗೆ ಶೂ ಪಾಲಿಶ್ ಮಾಡಿದೀವಿ. ಅವರು ಕೂಡ ಇಲ್ಲ ಬೇಡ ನಮ್ದು ಇದಾಗತ್ತೆ ಅಂತಂದ್ರ. ಹಾಗೆ ಇಲ್ಲಿ ಬೂಟ್ ಪಾಲಿಶ್ ಮಾಡ್ತಾ ನಮ್ಮ 100 ಮಂದಿ ಕಾರ್ಯಕರ್ತರು ಸೇರಿದ್ರು ಸರ್. ಆ 100 ಮಂದಿ ಕಾರ್ಯಕರ್ತರು ಸೇರಿದಾಗ ಅದು ಯಶಸ್ವಿ ಹೋರಾಟ ಆಗ್ತದೆ. ಅದು ಯಶಸ್ವಿ ಹೋರಾಟ ಆಗ ನಾನು ಅದು ಒಂದ್ ಮಟ್ಟಿಗೆ ಸರ್ಕಾರಕ್ಕೆ ಏನೋ ಒಂದು ಬಿಸಿ ಮುಟ್ಟದಂಗ ಆಯ್ತು. ಅದಾದ ತದನಂತರ ಕೆಲವೇ ದಿನಗಳಲ್ಲಿ ಒಂದು ಪತ್ರಿಕಾಗೋಷ್ಠಿ ಆಗತ್ತೆ ನಿಮ್ಮಲ್ಲಿ, ಅದು ಯಾವ್ದೋ ಒಂದು ವಿಚಾರಕ್ಕೆ. ಅವಾಗ ನಮ್ಮ ಮಾಧ್ಯಮ ಮಿತ್ರ ಆಗಿನ ಶಾಸಕರಾದಂತವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಇಲ್ಲ ನೀವು ಕರ್ಬೇದವ್ರು ಬೂಟ್ ಪಾಲಿಶ್ ಮಾಡಾಕತ್ತಾರ DC ಆಫೀಸ್ ಮುಂದೆ ಮೆಡಿಕಲ್ ಕಾಲೇಜ್ಗಾಗಿ ಅಂತ. ಆಗ ಅವ್ರ ಆಗಿನ ಶಾಸಕರು ಲೇವಡಿ ಮಾಡ್ಕೊಂತ ಹೇಳ್ತಾರ, DC ಆಫೀಸ್ ಮುಂದ್ ಮಾಡಿದ್ರೆ ಏಟ್ ರೊಕ್ಕ ಸಿಗ್ತೈತಿ, ಊರ್ ತುಂಬಾ ಮಾಡ್ಬೇಕಿಲ್ಲ ಅಂತ. ಊರ್ ತುಂಬಾ ಮಾಡಕ್ ನಮ್ಗ ಆಗಿನ ಶಾಸಕರ ಸಲಹೆಯನ್ನು ಕೊಟ್ರು. ಸಲಹೆಯನ್ನು ಕೂಡ ನಾವು ಊರ್ ತುಂಬಾ ಮಾಡ್ಲಿಲ್ರಿ. ಅವಾಗ ಜಿಲ್ಲಾದ್ಯಂತ ಚಳವಳಿ ಮಾಡಿದ್ವಿ. ಎಲ್ಲಾ ತಾಲೂಕಿನಲ್ಲಿ ಕೂಡ ಖುಷಿಯಿಂದನೇ ಬೂಟ್ ಪಾಲಿಶ್ ಮಾಡಿದ್ರು. ನಾವು ಸುಮಾರು ನಾನು ಎಲ್ಲ ಐತಾರ್ ಸಂತಿ, ಗುರುವಾರ ಸಂತಿ, ವಿದ್ಯಾಗಿರಿ ಸರ್ಕಲ್, DC ಆಫೀಸ್, ಬಸ್ ಸ್ಟ್ಯಾಂಡ್, ತಹಸೀಲ್ದಾರ್ ಆಫೀಸ್ ಎಲ್ಲಾ ತರ ಮಾಡಿದೀವ್ರಿ. ಅದು ಅವಾಗ ನಮ್ಗ ಪೊಲೀಸರು ಹತ್ತಿಕ್ಕುವಂತ ಕೆಲಸನ ಮಾಡಿದ್ರು, ಪ್ರಕರಣಗಳನ್ನ ಹಾಕಾಕತ್ರು. ಆಗ ನಾವ್ ಏನ್ ಮಾಡಾಕತ್ತೀವಿ, ಶಾಸಕರದ ವಿಡಿಯೋ ತೋರ್ಸಾಕತ್ತೀವಿ. ಶಾಸಕರ ಸಲಹೆ ಮೇರೆಗೆ ಮಾಡಾಕತ್ತೀವಿ ನಾವು. ಶಾಸಕರ ಹೇಳಿದಾರ ನಮ್ಗ, ಆ ಸಲಹೆ ಮೇರೆಗೆ ಮಾಡಾಕತ್ತೀವಿ ನಾವು. ನೀವ್ಯಾರು ನಮ್ಮನ್ನ ಅಂತ ಸುಮಾರು ಪ್ರಕರಣಗಳನ್ನ ಹಾಕಿದ್ರು, ಬಂಧನ ಮಾಡಿದ್ರು. ಅಲ್ಲಿ ಹೆಡ್ ಕ್ವಾರ್ಟರ್ನಾಗ ಇಟ್ಕೊಂಡ್ ಹೋದ್ರು ಯಡಿಯೂರಪ್ಪನವ್ರು ಬಂದಾಗ. ಆಗ ನಮ್ಮ ಹೆಳ ಘಟಕದವ್ರು ಕಾರಿಗೆ ಅಡ್ಡ ಹಾಕಿ ಅವ್ರು ಬೂಟ್ ಪಾಲಿಶ್ ಮಾಡಕ್ ಓಡಾಡಿದ್ರು. ಇದೊಂದು ದೊಡ್ಡ ಹೋರಾಟನ ಸರ್. ಇದು ಯಶಸ್ವಿ ಕರಿವೆಗೆ ಬಂದಂತ ಗೆಲುವು. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಾವ್ ಯಾವಾಗ ಹೋರಾಟ ಮಾಡ್ತಿದೀವಲ್ಲ, ಮೆಡಿಕಲ್ ಕಾಲೇಜ್ ಹೋರಾಟ ಅಂತ ಬಂತಂತಿಕೋ, ಬಾಗಲಕೋಟ್ ಜನತೆ ಅನ್ನೋರು ಇವ್ರಿಗೆ ಹುಚ್ಚ ಹಿಡ್ದೈತೆ ಅಂತ ಹೇಳಿ ಆಗಲ್ಲ ಮರ್ಯಾದ. ಒಂದ್ ಸಂಘಕ್ಕೆ ನೀವು ತೇಜಾವಧಿ ತರ್ಬೇಕತ್ ಮಾಡಾಕತ್ತೀರೇನ, ಒಬ್ರ ಹೆಸರು ಕೆಡಿಸ್ಬೇಕತ್ ಮಾಡಾಕತ್ತೀರೇನ. ಮುಳುಗಡೆ ನಗರ 3 ತುಕುಡಿಯಾಗಿದೆ, ವಿದ್ಯಾಗಿರಿ, ಬಾಗಲಕೋಟೆ, ನವನಗರ ಅಂತ ಹೇಳಿ. ನಾವೇನಂತೀವಿ, ಜನಕ್ಕ ಉದ್ಯೋಗ ಇಲ್ಲ ಇಲ್ಲಿ. ಕೇವಲ ಉದ್ಯೋಗ, ಗಂಡ ಮಕ್ಳು ಟಮ್ ಹೊಡಿಬೇಕು, ಎಗ್ರೈಸ್ ಹಚ್ಬೇಕು, ಹೆಣ್ಣು ಮಕ್ಳು ದವಾಖಾನಿ ಒಳಗ್ ಕೆಲ್ಸಕ್ಕೆ ಹೋಗ್ಬೇಕು. ಜಿಲ್ಲೆಗೆ ಇನ್ನೊಂದು ಹೆಸರಿದೆ ಬಾಗಲಕೋಟೆ ಜಿಲ್ಲೆಗೆ, ಮುಳುಗಡೆ ನಗರ ಬಿಟ್ಟು ದವಾಖಾನಿಯ ತವರೂರು ಅಂತಾರ ನಾವು. ಇಲ್ಲಿನ ಸ್ಥಳೀಯ ಯುವಕರು ಮಂಗಳೂರು ಗೋವಾಕ್ ದುಡಿ ಹೋಗಂತ ಪರಿಸ್ಥಿತಿ ಬಂದಿತ್ತು. ಆದ್ರೆ ನಮ್ದು ಪಟ್ಟಿ ಏನಿತ್ತು, ಅದ ಮೆಡಿಕಲ್ ಕಾಲೇಜ್ ಇಲ್ಲ ಅಂತಂದ್ರೆ 1000 ಮಂದಿಗೆ ಉದ್ಯೋಗ ಸಿಗ್ತೈತಿ. ಟಮ್ ಹೊಡೆಯವನ್ ಹಿಡ್ದು
ಪೇಪರ್ ಜೆರಾಕ್ಸ್ ಹೊಡೆಯವನ್ ಹಿಡಿದು ಒಂದು ಬಜಿ ಮಾರೋನ್ ಹಿಡಿದು ಅಲ್ಲಿ ಕೂಲಿ ಕಾರ್ಮಿಕರು ಎಲ್ಲಿಂದೋ ಬಂದಿರ್ತಾರೆ ಎಲ್ಲಾ ತರದಿಂದ ಉದ್ಯೋಗ ಸೃಷ್ಟಿ ಆಗತ್ತ ಅಂತ ನಾವ್ ಅಂತಿದ್ವಿ. ಇವ್ರಿಗೆ ಹುಚ್ಚ ಹಿಡ್ದೈತಾಳ ಅದು ಆಗುದಿಲ್ಲ, ಹರಿಬ್ರಹ್ಮ ಬಂದ್ರು ಆಗುದಿಲ್ಲ. ಆಕೈತ್ ನೋಡು ಜಮಖಂಡಿ ಹೋಗುತ್ತೆ. ಇಂತ ಲೇವಡಿ ಮಾತನ್ನ ನಾವು ಇದನ್ ಮಾಡೀವ್ರಿ. ಆಯ್ತು ಅದು ಏನ್ ಅದು ಆತ್ರಿ. ಅದಾಗ ನಾನು ಅದು ಒಂಥರ ಬಿಸಿ ಮುಡ್ದಂಗ ಆತ. ಮತ್ತ ಅವಾಗ ಆಗನ ದಂಡ ನಮಸ್ಕಾರ ಹಾಕಿದೀವಿ ನಾವು. ಎಲ್ಲಿಂದ DC ಆಫೀಸ್ಲಿಂದ ಶಾಸಕರ ಮನಿ ತನ ದೀಡ್ ನಮಸ್ಕಾರ ಹಾಕ್ಬೇಕದ. ದೀಡ್ ನಮಸ್ಕಾರ ಹಾಕೋತು ಹೊಂಟಾಗ ನಮಗ್ ಇಲ್ಲೇ ಬಸ್ ಸ್ಟ್ಯಾಂಡ್ ಇದು DC ಆಫೀಸ್ ಕ್ರಾಸಿಗೆನ ಹಿಡಿದ್ರಿ. ನಮಗ ಹಿಡಿದು ಬಂಧನ ಮಾಡಿದ್ರು. ಬಂಧನ ಮಾಡಿ ಅವಾಗ ನನ್ ಮ್ಯಾಗ ಹಲ್ಲೆ ಆಯ್ತು. ಆಗಿದ್ದಂತ ಒಬ್ರು PSI ನನಗ ಮನ್ಕಾಲಿಂದ ಎದಿಗ್ ಹೊಡೆದ್ ಹಲ್ಲೆ ಮಾಡಿದ್ರಿ. ಎಲ್ಲಿಪ್ಪ ಅಂತಂದ್ರ ಲೋಕಾಪುರ್ ಸ್ಟೇಷನ್ ಕರ್ಕೊಂಡೋಗಿ ಹೊಡೆದ್ರಿ. ಹೊಡೆದ್ ಅನ್ಕಾನ್ಸಿಯಸ್ ಆಗಿ ಅಲ್ಲಿಂದ ನಾನು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿ ಅವಾಗಿನ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮಂತಿ ಅಂಬಗೇರ್ ಬಸಣ್ಣ ಹಾಗೂ ಮಲ್ಲು ಕಟ್ಟಿಮನಿ ಅವರೆಲ್ಲ ಅನ್ನಾರಿಗೆ ಹೇಳಿದ್ರಿ ಹಿಂಗ ಆಗೈತೆ ಅಂತ ಹೇಳಿ. ನೋಡ ಹುಷಾರಾಗದಾನಲ್ಲ ಅಂತ ಹೇಳಿ. ಅವಾಗ ತಮ್ಮ ಮಾಧ್ಯಮ ಮಿತ್ರರು ಬಂದ್ರಿ. ನಾವಾಗ ಯಾರಿಗಿ ನಾವ್ ಬ್ಲೇಮ್ ಮಾಡ್ಲಿಲ್ರಿ. ಯಾಕಂದ್ರ ಅವ್ರ ಅವಾಗ ಒಬ್ರು ಶಾಸಕರ ಕೈಗೊಂಬೆ ಆಗ್ಬಿಟ್ಟಿದ್ರು. ಅವ್ರ ಅಧಿಕಾರ ದುರ್ಬಳಕೆ ಆಗ್ಬಿಟ್ಟಿತ್ತು. ಅವಾಗ ಅದಕ್ಕೂ ನಾವು ಬಗ್ಲಿಲ್ಲ. ಅದು ಆಗ ನಾವು ಭಿಕ್ಷಾಟನೆ ಮಾಡಿದೀವ್ರಿ. ಅದಾದ ಕೆಲವೇ ದಿನದಾಗ ಭಿಕ್ಷಾಟನೆ ಮಾಡಿದಾಗ ಮೆಡಿಕಲ್ ಕಾಲೇಜ್ ನೀವ್ ಯಾಕೆ ಭಿಕ್ಷೆ ಬಿಡ್ತೀರಿ, ಸರ್ಕಾರದವ್ರು ಮಾಡ್ತಾರಲ್ಲ, ಸರ್ಕಾರದ ಬೊಕ್ಕಸದಾಗ ಹಣ ಇಲ್ಲ ಅಂತ ಹೇಳಿದಕ್ಕೆ ಆ ಕಾರಣಕ್ಕೆ ನಾವು ಭಿಕ್ಷಾಟನೆ ಮಾಡ್ತೀವಿ ಅಂತ ಹೇಳಿದೀವಿ. ಎಲ್ಲಿ ತನ ಬಿಡ್ಲಿಲ್ಲ ಅಂದ್ರ ಅದು ಚಳಿಗಾಲದ ಅಧಿವೇಶನದಾಗ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿಗಳಾಗಿದ್ರು. ಇಲ್ಲಿಂದ ಬೆಳಗಾವಕ್ಕೆ ಹೋಗಿ ಬೊಮ್ಮಾಯಿಯವ್ರ ಬೂಟ್ ಪಾಲಿಶ್ ಮಾಡ್ಬೇಕಂತ ಹೋಗಿದ್ದೀವಿ. ಅವಾಗ ಅಲ್ಲಿ ಇರತಕ್ಕಂತ ಪೊಲೀಸ್ ಸಿಬ್ಬಂದಿಗಳು ನಮ್ಮನ್ನ ತಡೆ ಹಿಡಿದು ಸಾವಿರಾರು ಮಂದಿ ಕಾರ್ಯಕರ್ತರು ಬೇಡ, ಕೇವಲ 4 ಮಂದಿ ಹೋಗಿ ಮನವಿ ಕೊಡ್ರಿ ಅಂತಂದ್ರು. ಹಾಗೂ ಕೂಡ ನಾವು ಕಿಶೆದಾಗ ಬ್ರಷ್ ಪಾಲಿಶ್ ಇಟ್ಕೊಂಡು ಹೋಗಿದ್ವಿ. ಅವಾಗಿನ ಅವ್ರ ಬಂದೋಬಸ್ತ್ ಇರ್ತೈತಲ್ಲ ಪೊಲೀಸರು, ಅದನ್ನೆಲ್ಲಾ ಕಸ್ಕೊಂಡ್ ಹಂಗ ಬಿಟ್ಟಿರ್ರಿ. ಅಲ್ಲಿ ತನ ಮಾಡಿದ್ವಿ. ಇನ್ನೊಂದು ನಮಗೆ ಹೆಮ್ಮೆ ಏನಪ್ಪಾ ಅಂತಂದ್ರ ಈ ಮೆಡಿಕಲ್ ಕಾಲೇಜ್ ಆಗಾಕ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲ ಅನುದಾನ ಕೊಟ್ಟಿದ್ರಿ. ರಕ್ಷಣಾ ವೇದಿಕೆನ ಸರ್ ಭಿಕ್ಷಾಟನೆ ಮಾಡಿ ಬೂಟ್ ಪಾಲಿಶ್ ಮಾಡಿ ಅನುದಾನ ಕೊಟ್ಟಿವಿ ಸರ್ ನಾವು. ಅದು ನಾವು ಅನುದಾನ ಡಬ್ಬಿ ಒಳಗೆ ಎಷ್ಟಿದ್ದು ಗೊತ್ತಿಲ್ಲ. ಅದು 10 ರೂಪಾಯಿನೇ ಇರ್ಲಿ 100 ರೂಪಾಯಿನೇ ಇರ್ಲಿ ಫಸ್ಟ್ ಕೊಟ್ಟಿದ್ದ ನಾವು ಅನ್ನೋಂತಕ್ಕಂಥ ಹೆಮ್ಮೆ ನಮಗಿದೆ ಸರ್. ನಮಗಿನ್ನ ನಮ್ಮ ಆತ್ಮಕ್ಕೆ ಯಾವಾಗ ಶಾಂತಿ ಸಿಗ್ತೈತಪ್ಪ ಅಂದ್ರೆ ಸರ್, ಮೆಡಿಕಲ್ ಕಾಲೇಜ್ ಆಗಿ ಇನ್ನ ಒಂದು 10 ವರ್ಷ ಹಾಕಾಗಿ ಮೆಡಿಕಲ್ ಕಾಲೇಜ್ ಆಗಿ ಮೊದಲನೇ ಬ್ಯಾಚ್ ಏನ್ ಹೊರಗೆ ಬರ್ತತ್ತಲ್ಲ ಅವಾಗ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತೈತಿ, ಅವಾಗ ಖುಷಿ ಆಗುತ್ತೆ. ಇದೊಂದು ದೊಡ್ಡ ಸಂಭ್ರಮನ ಸರ್ ನಮಗೆ. ಆತ್ಮತೃಪ್ತಿ ತಂದೆ ಸರ್ ಇದು. ಯಾಕಂದ್ರೆ ಈ ಕಾರ್ಯಕ್ರಮದಾಗ ಸುಮಾರು ಜನ ಪಾಲ್ಗೊಂಡಾರ ಸರ್. ಸುಮಾರು ಜನ ಪಾಲ್ಗೊಂಡಾರ, ಸುಮಾರು ಜನ ಎಫೆಕ್ಟ್ ಇದೆ. ಒಬ್ರ ಮಾಡತಕ್ಕಂತ ಕೆಲಸ ಅಲ್ಲಿದೆ. ಆಗಿನ ಜಿಲ್ಲಾ ಅಧ್ಯಕ್ಷರು ಎಲ್ಲಾರನ್ನು ಸಂಭಾಳಿಸ್ಕೊಂಡು, ರಮೇಶನ ಬದ್ದೂರ್ ಎಲ್ಲಾರನ್ನು ಸಂಭಾಳಿಸ್ಕೊಂಡು ಅದೊಂದು ಟೀಮ್ ಕಟ್ಕೊಂಡು ಇಲ್ಲಿ ತನ ತರೋದಂತಂದ್ರೆ ಅದು ಹಗರ್ ಮಾತಲ್ಲ ಸರ್. ಇನ್ನೊಂದು ಕೆಲವಿಷ್ಟು ಮಹಿಳೆಯರ ಮೇಲೆ ಕೇಸ್ಗಳಾಗಿರುವಂತದ್ದು ಅದೇ ಹೋರಾಟದಲ್ಲಿ ನಿಮ್ಗೆ ಗೊತ್ತಿರುವಂತೆ. ಹಾಗೆ ರಮೇಶ್ ಬದ್ನೂರ್ ಅವರು ಜೈಲಿಗೆ ಸಹ ಹೋಗಿ. ಹೌದು ಸರ್. ಆ ಒಂದು ಇನ್ಸಿಡೆಂಟ್ ಇದು ಏನಾಗ್ಬಿಡ್ತಂದ್ರ ಸರ್, ಮಹಿಳೆಯರ ಮೇಲೆ ಪ್ರಕರಣ ದಾಖಲಾಗ ಕಾರಣ ಸರ್, ನಾವೆಲ್ಲರೂ ಸೇರಿ ಒಂದ್ ಕಡೆ ಹೊಂಟಿದೀವಿ ಸರ್. ನಮ್ಮನ್ನ ಅಡ್ಡಗಟ್ಟಿ ಹೆಡ್ ಕ್ವಾರ್ಟರ್ ಕರ್ಕೊಂಡ್ ಹೋದ್ರಿ ಸರ್. ಹೆಡ್ ಕ್ವಾರ್ಟರ್ ಕರ್ಕೊಂಡ್ ಹೋಗಾಗ ಇಲ್ಲ ನಮ್ಮ ಗಂಡು ಕಾರ್ಯಕರ್ತರನ್ನ ಬಂಧನ ಮಾಡ್ಯಾರ, ಆದ್ರೂ ಕೂಡ ನಾವು ಈ ಹೋರಾಟವನ್ನು ಬಿಡಬಾರ್ದು ಅಂತ ಹೇಳಿ ನಮ್ಮ ಧೀರ ಹೆಣ್ಣು ಮಕ್ಕಳು ಆಗಿನ ಕರ್ನಾಟಕ ರಕ್ಷಣಾ ವೇದಿಕೆದಾಗ ಇದ್ದವ್ರು ಸರ್. ನಮ್ಮ ಧೀರ ಹೆಣ್ಣು ಮಕ್ಕಳು ಭಾಗ್ಯ ಬೆಟಗೇರಿ ಅವರಾಗಿರ್ಬೋದು, ರಾಜೇಶ್ವರಿ ಹಿರೇಮಠ ಆಗಿರ್ಬೋದು, ಸವಿತಾ ಹಿರೇಮಠ ಅವ್ರ ಆಗಿರ್ಬೋದು, ನದಾಫ್ ಮೇಡಮ್ ಅವ್ರ ಆಗಿರ್ಬೋದು, ಸುಮಾರು ಜನ ಅದಾರ. ಹೇಳ್ಕೊಂತಂದ್ರೆ ಬಹಳ ಜನ ಇರ್ತಾರೆ ಸರ್. ಅವರೊಂದು ಧೀರ ಮಹಿಳೆಯರದ ಒಂದು ಗುಂಪನ್ನ ಹೋಗಿ ಯಡಿಯೂರಪ್ಪನವ್ರ ಕಾರ್ಯಗಡ್ಡ ಹಾಕ್ತಾರೆ ಸರ್ ಬೂಟ್ ಪಾಲಿಶ್ ಮಾಡಕ್. ಮೆಡಿಕಲ್ ಕಾಲೇಜ್ ಸಂಬಂಧ ಬೂಟ್ ಪಾಲಿಶ್ ಬೇಕು, ಮಾಡಿಸ್ಕೋಬೇಕು. ಬಾಗಲಕೋಟೆಯಲ್ಲಿ ಚರಂತಿ ಮಠ ಇದಕ್ಕೆ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರ. ಆ ಕಾರ್ಯಕ್ರಮದಾಗ ಸರ್ ಅದು ಅವಾಗ ಆ ಇದ್ರೊಳಗ ಪ್ರಕರಣಗಳನ್ನ ದಾಖಲೆ ಮಾಡ್ತಾರೆ ಸರ್ ಹೆಣ್ಣು ಮಕ್ಕಳ ಮ್ಯಾಗ. ಇದು ಆಗಿನ ಸರ್ಕಾರಕ್ಕೆ ಆಗಿನ ಶಾಸಕರಿಗೆ ಒಂದು ಏನು ಅಸಹ್ಯ ಆಗುವಂತ ಕೆಲಸ ಸರ್. ನುಂಗ್ಲಾರ್ತಾಗಿತ್ತು ಅಂದ್ರೂ ಅವ್ರು ಹೆದರ್ಲಿಲ್ಲ ಸರ್. ನಕ್ಕೊಂತ ಹೊಳ ಅವರು ಕೂಡ ಹೆಡ್ ಕ್ವಾರ್ಟರ್ ಬಂದ್ರೆ ನಮಗೇನು ಆಗಿಲ್ಲ ಸರ್ ಅಂತಂದ್ರೆ. ಆದ್ರೂ ನಾವು ಹೋರಾಟ ಮಾಡಿದೀವಿ. ಮಾಧ್ಯಮ ಮಿತ್ರರೆಲ್ಲ ಅದನ್ನ ಫ್ರಂಟ್ ಪೇಜ್ ಇಟ್ಟುಂಡ್ರು ಸರ್. ಅದು ನಮ್ಮ ಹೋರಾಟ ಸರ್. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲಾ ಬಿಟ್ಟು ಬಂದು ದುನಿಯಾದಂತದ್ ಎಲ್ಲಾ ಬಿಟ್ಟು ಎಂತ ಕೆಲಸ ಇದ್ರು ಬಿಟ್ಟು ಬಂದು ಆಗಿನ ದಿನ ಹೋರಾಟಕ್ಕೆ ನಿಂತಿದ್ದಾರೆ ಸರ್. ಆ ಎಲ್ಲ ನನ್ನ ಆಗಿನ ಕಾರ್ಯಕರ್ತರಿಗೆ, ಆಗಿನ ಜಿಲ್ಲಾ ಏನು ಕಮಿಟಿಯವರಿಗೆ, ಆಗಿನ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲ ನಾವು ಧನ್ಯವಾದಗಳು ಹೇಳ್ತೀವಿ ಸರ್. ಯಾಕಂದ್ರೆ ಇದು ಕೇವಲ ರಕ್ಷಣಾ ವೇದಿಕೆ ಹೋರಾಟ ಅಲ್ಲ, ಬಾಗಲಕೋಟೆ ಜನತೆಯ ಹೋರಾಟ, ಬಡವರ ಹೋರಾಟ ಸರ್ ಇದು. ಮುಳಗಾಡಿ ನಗರಿ ಹೋರಾಟ ಸರ್ ಇದು. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.